ತುಮಕೂರಿನಿಂದ ವಿ ಸೋಮಣ್ಣ ಸ್ಪರ್ಧೆಗೆ ಮಾಜಿ ಸಚಿವ ಮಾಧುಸ್ವಾಮಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ಮೇಲೆ ನನ್ನ ಅಸಮಾಧಾನ, ಎಲ್ಲದಕ್ಕೂ ಯಡಿಯೂರಪ್ಪನವರೇ ಉತ್ತರ ಕೊಡಬೇಕು. ಬಿಎಸ್ವೈ ನನ್ನ ಜೊತೆ ಮಾತನಾಡುವ ಸೌಜನ್ಯವನ್ನು ಕೂಡ ತೋರಿಸಿಲ್ಲ. ಲೋಕಸಭೆಗೆ ಸ್ಪರ್ಧಿಸುವಂತೆ ಹೇಳಿದ್ದೇ ಯಡಿಯೂರಪ್ಪ. ಬಿಎಸ್ವೈ ಭರವಸೆ ಕೊಟ್ಟಿದ್ದಕ್ಕೆ ಆಕಾಂಕ್ಷಿ ಅಂತ ನಾನು ಹೇಳಿದ್ದೆ. ತುಮಕೂರಿನಲ್ಲಿ ಹೊರಗಿನವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಯಾರೋ ದುಡ್ಡು ತಂದು ಎಲೆಕ್ಷನ್ ನಿಲ್ತಾರೆ ಅಂತಂದ್ರೆ ಅದನ್ನ ಒಪ್ಪೋದು ಹೇಗೆ? ನಾವು ದುಡ್ಡಲ್ಲಿ ರಾಜಕಾರಣ ಮಾಡೋದು ಅಲ್ಲ. ಸೋಮಣ್ಣ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ. ಸಂಸದ ಬಂದು ಸಮಗ್ರ ಅಭಿವೃದ್ಧಿ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಯಾಕೆ ಇವೆಲ್ಲ ಬೊಗಳೆ ಮಾತು ಅಂತ ಮಾಧುಸ್ವಾಮಿ ತೀಕ್ಷ್ಣವಾಗಿಯೇ ಉತ್ತರವನ್ನ ಕೊಟ್ಟಿದ್ದಾರೆ. ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲಯ್ಯನವ್ರು ಮನೆಗೆ ಬಂದರು. ನಾನು ಸ್ಕೂಲಾಗೆ ಮಾತಾಡಿದೆ, ಹೇಳಿದೆ ನನಗೇನಾಯ್ತಪ್ಪ ಬಿ ಜೆ ಪಿ ಮೇಲೆ ನನ್ನ ಸಂಕಟ, ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ 3-4 ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು. ಅವ್ರು ಹೇಳ್ಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂಥದ್ದು ಕೆಟ್ಟದ್ದು ಮಾಡೋವಂಥದ್ದು. ಯಾಕೆ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದವನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ? ಆಯಿತು, ಆಗಲಿಲ್ಲ, ಯಾವುದೋ ಸನ್ನಿವೇಶ ಅವ್ರಿಗೆ ಬಂತು, ನನಗೆ ಕೊಡೋಕ್ಕಾಗದಂಥದ್ದು. ಕನಿಷ್ಠ ನಾನು ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು, ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು? ಇಷ್ಟೊಂದು ಅವಮಾನ ಮಾಡಬೇಕಾ ಅನ್ನೋದು ನನಗೆ ಸಂಕಟ ಐತೆ. ಅಶೋಕ್, ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು 1 to 1 ಮಾತಾಡ್ಬೋದಾಗಿತ್ತು. ಅವ್ರಿಗೆ ಮಾತಾಡೋಷ್ಟು ಸೌಜನ್ಯ ಇಲ್ಲದ ಮೇಲೆ ನೀವು ಬಂದು ಏನು ಮಾಡ್ತೀರಿ? ನಾನು ಯಾವತ್ತೂ ಬಿ ಜೆ ಪಿಯವ್ರು ಹೇಳಿದ್ದೀರಿ ಅಂತ ಮಾತಾಡಿಲ್ಲ. ನನಗೆ ಪಕ್ಷದವ್ರು ಯಾರು ಬಂದು ಅಭ್ಯರ್ಥಿಯಾಗಿಂತ ಕೇಳಲೂ ಇಲ್ಲ. ಕೇಳಿದ್ದು ಯಡಿಯೂರಪ್ಪ, ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವರು. ಪಕ್ಷದವ್ರನ್ನ ಸಂಪರ್ಕ ಮಾಡಲ ಅಂದರೆ ಬೇಡ, ನಾನು ಅದಕ್ಕಿರೋದು, ನಾನು ಬಿ ಫಾರಮ್ ತಂದುಕೊಡ್ತೀನಿ ಅಂತ ನಾವು 7 ಜನ ಅಸೆಂಬ್ಲಿ ನಿಂತಿದ್ದೆ ಹೋದಾಗ ಹೇಳಿದ್ರು ಯಡಿಯೂರಪ್ಪನವರು. ಡೆಲ್ಲಿಗೆ ಹೋಗಬೇಡ ಅಂದ್ರೆ ಯಡಿಯೂರಪ್ಪನವರು. ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಹೇಳಿದೆ, ನಾನು ಯಡಿಯೂರಪ್ಪನ ಸುತ್ತ ಹಾಕ್ಕೊಂಡು ಗಣೇಶ್ ಇದ್ದಂಗೆ ಇರ್ತೀನಪ್ಪ ಅಂತ. ನನಗೇನು ಸಂಪರ್ಕ ಇಲ್ಲ ಅಂತೆಲ್ಲ ಅಷ್ಟು ಜವಾಬ್ದಾರಿ ಅವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಅಂಥೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ. ಅದನ್ನೇ ಅಶೋಕ್ ಅವ್ರಿಗೆ ಹೇಳಿದೆ, ನಿಮ್ಮ ಬಗ್ಗೆ ಯಾಕಪ್ಪ ನನಗೆ ಕೆಟ್ಟ ಅಭಿಪ್ರಾಯ? ಪಕ್ಷ ಏನು ನನಗೆ ನೀವ್ಯಾರು ಕರೆದ ಪಾರ್ಟಿ ಅವ್ರು ನಿಲ್ಲು ಅಂದಿಲ್ಲ, ಬೇಡ ಅಂದಿಲ್ಲ. ಇಷ್ಟೆಲ್ಲ ಮಾಡೋಕ್ಕೆ ಯಡಿಯೂರಪ್ಪನವರು ನನಗೆ ಹೇಳೋಕ್ಕೇನು ಕಾರಣ? ಈಶ್ವರಪ್ಪನವ್ರಿಗೆ ಹೇಳೋಕ್ಕೇನು ಕಾರಣ? ಬೊಮ್ಮಾರಿಗೆ ಹೇಳೋಕ್ಕೆ ಯಾರು? ಇವ್ರನ್ನ ಇದೆಲ್ಲ ಮಾಡೋದಿದ್ದು ಯಾರು? ಯಾಕೆ ಇವ್ರು ಈ ರೀತಿ ವರ್ತಿಸ್ತವ್ರೆ? ಎಲ್ಲರೂ ಅಂತ ನಮ್ಗೆ ಉತ್ತರ ಬೇಕು ಅಂತ ಅಶೋಕ್ ಹೇಳಿದೆ. ಅವರು ಸರ್ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ, ದಯಮಾಡಿ ಪಾರ್ಟಿ ಬಿಡಬೇಡಿ, ನಾವೆಲ್ಲ ಜೊತೆಲಿದ್ದವರು ಒಂದಾಗಿ ಹೋಗೋಣ ಅಂತೇಳಿ ಮಾತಾಡಿದ್ರು. ನಾನು ಇನ್ನೂ ಆ ಸ್ಟೇಜಿಗೆ ಬಂದಿಲ್ಲ ಅಶೋಕ್, ಯಾಕೆ ಈಗಲೇ ನೀವೆಲ್ಲ ಮುಂದುವರ್ಕೊಂಡು ಈ ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ ಹೇಳಿ ಕಳಿಸಿದ್ದೀನಿ. ಇವತ್ತು ನಾನು ಹೇಳ್ತಿದ್ದೀನಿ, ತುಮಕೂರಿಗೆ ಹೊರಗಡೆಯವ್ರು ಬರೋದು ಮನುಷ್ಯನಾಗಿ, ಈ ಕ್ಷೇತ್ರದಲ್ಲಿ ಬೆಳೆದವನಾಗಿ, ಜಿಲ್ಲೆಯವನಾಗಿ ನನಗೆ ಸರ್ವತಾ ಇಷ್ಟ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.